ಹಾಯ್. ಕೆಇಎ ನಡೆಸುವಂತಹ ನೀಟ್ ಕೌನ್ಸಿಲಿಂಗ್ ಏನಿದೆ ಅದಕ್ಕೆ ಸಂಬಂಧಿಸಿದ ಕೆಇಎ ಅಧಿಕಾರಿಗಳು ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಅನ್ನ ಶೇರ್ ಮಾಡಿದರೆ ಅವುಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದೆ. ಮೊದಲನೇದಾಗಿ ಈ ವರ್ಷದಿಂದ ಕಾಲೇಜ್ ಪೋರ್ಟಲ್ ಅನ್ನೋ ಒಂದು ಹೊಸ ಫೆಸಿಲಿಟಿಯನ್ನ ಕೆಇಎದವರು ಪ್ರೊವೈಡ್ ಮಾಡ್ತಿದ್ದಾರೆ. ಈಗ ಕಾಲೇಜ್ ಪೋರ್ಟಲ್ ಅಂದ್ರೆ ಏನು ಅಂತ ನೀವು ಕೇಳೋದಾದ್ರೆ, ಈಗ ಮೆಡಿಕಲ್ ಕಾಲೇಜಸ್ ಏನಿದಾವೆ ಅಂದ್ರೆ ಕೇವಲ MBBS ಕಾಲೇಜ್ ಅಂತ ಹೇಳಿ ಅಷ್ಟೇ ಅಲ್ಲ, BDS ಕಾಲೇಜಸ್ ಆಯ್ತು, ಈ ರೀತಿ ನೀಟ್ ಕೌನ್ಸಿಲಿಂಗ್ ಅಂಡರ್ ಬರುವಂತಹ ಕಾಲೇಜಸ್ ಏನಿದಾವೆ ಆ ಎಲ್ಲಾ ಕಾಲೇಜ್ಗಳು ಕೂಡ ತಮ್ಮ ಕಾಲೇಜಲ್ಲಿ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಲೈಬ್ರರಿ, ಸೊ ಈ ರೀತಿ ಯಾವ್ಯಾವ ಡೀಟೇಲ್ಸ್ ಇದೆ, ಹಾಗೆ ಟೀಚಿಂಗ್ ಫ್ಯಾಕಲ್ಟಿ ಎಲ್ಲ ಡೀಟೇಲ್ಸ್ ಕೂಡ ಪ್ರೊವೈಡ್ ಮಾಡಬೇಕು ವಿದ್ಯಾರ್ಥಿಗಳಿಗೆ ಅಂತ ತಿಳಿಸಿದ್ದಾರೆ. ಸೊ ಇದ್ರ ಮೂಲಕ ಅಂದ್ರೆ ಕಾಲೇಜ್ ಪೋರ್ಟಲ್ ಮೂಲಕ ವಿದ್ಯಾರ್ಥಿಗಳು ಅಂದ್ರೆ ನೀವು ಆ ಕಾಲೇಜ್ ಹೇಗಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆದುಕೊಳ್ಬಹುದು. ಅಂದ್ರೆ ಎಲ್ಲಾ ಕಾಲೇಜ್ ಡೀಟೇಲ್ಸ್ ವಿದ್ಯಾರ್ಥಿಗಳ ಬಳಿ ಇರಲ್ಲ, ಅಥವಾ ಅದನ್ನ ಚೆಕ್ ಮಾಡೋದಕ್ಕೆ ಎಲ್ಲ ರೀತಿ ಫೆಸಿಲಿಟೀಸ್ ಅವೈಲಬಲ್ ಇರಲ್ಲ. ಅಂತ ಟೈಮಲ್ಲಿ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಕಾಲೇಜ್ ಪೋರ್ಟಲ್ ರಿಲೀಸ್ ಮಾಡಿದ ನಂತರ ಅಥವಾ ಇದರ ಡೀಟೇಲ್ಸ್ ಕೇಳಿದವ್ರು ನೀಡಿದ ನಂತರ ಡೈರೆಕ್ಟ್ ಆಗಿ ಕಾಲೇಜ್ ಈ ರೀತಿ ಇದೆ, ಲೈಬ್ರರಿ ಈ ರೀತಿ ಇದೆ, ನಂತರ ಟೀಚಿಂಗ್ ಫ್ಯಾಕಲ್ಟೀಸ್ ಈ ಎಲ್ಲ ಲೆಕ್ಚರರ್ಸ್ ಇದ್ದಾರೆ, ಸೊ ಅವರ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇದೆ, ಈ ಎಲ್ಲ ಡೀಟೇಲ್ಸ್ ಅನ್ನ ಈ ಕಾಲೇಜ್ ಪೋರ್ಟಲ್ ಇಂದ ಪಡೆದುಕೊಳ್ಬಹುದು. ಅದಂತರ ಈ ಕೌನ್ಸಿಲಿಂಗ್ ಪ್ರಾಸೆಸ್ ಏನಿದೆ ಅದನ್ನ ಸಂಪೂರ್ಣವಾಗಿ ಆನ್ಲೈನ್ ಅಲ್ಲಿ ನಡೆಸ್ತಾರೆ. ನಂತರ ಈ ಮೆಡಿಕಲ್ ಕೋರ್ಸಸ್ಗಳಿಗೆ ಸಂಬಂಧಿಸಿದ ಸೀಟ್ ಅಲಾಟ್ಮೆಂಟ್ ಏನಿದೆ, ಅದು ಬೇಕಿದ್ರೆ ಗೌರ್ಮೆಂಟ್ ಸೀಟ್ ಆಗಿರ್ಲಿ, ನಂತರ ಪ್ರೈವೇಟ್ ಸೀಟ್ ಆಗಿರ್ಲಿ, NRI ಕೋಟಾ ಸೀಟ್ ಆಗಿರ್ಲಿ, ಹಾಗೆ ಮ್ಯಾನೇಜ್ಮೆಂಟ್ ಸೀಟ್ ಆಗಿರ್ಲಿ, ಎಲ್ಲ ಸೀಟ್ ಅಲಾಟ್ಮೆಂಟ್ ಕೌನ್ಸಿಲಿಂಗ್ ಥ್ರೂನೇ ಆಗುತ್ತೆ. ಅಂದ್ರೆ ಯಾರದು ಬಂದು ನಿಮಗೆ ನಾವು ಇಂತಹ ಒಂದು ಕಾಲೇಜ್ ನಮಗೆ ಕಾಂಟ್ಯಾಕ್ಟ್ ಇದ್ರೆ ನಾನು ನಿಮಗೆ ಸೀಟ್ ಕೊಡಿಸ್ತೀವಿ, ಇಂತಿಷ್ಟು ಫೀಸ್ ಅನ್ನ ಪೇ ಮಾಡ್ಬೇಕು ನೀವು ಅಂತ ಹೇಳಿದ್ರೆ ಅವರಿಂದ ದೂರ ಇದೆ. ಓಕೆ, ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಎಲ್ಲಾ ಸೀಟ್ಸ್ ಕೂಡ ಕೌನ್ಸಿಲಿಂಗ್ ಥ್ರೂನೇ ಅಲಾಟ್ ಆಗುತ್ತೆ. ನಂತರ ಅಕಸ್ಮಾತ್ ಆಗಿ ಈಗ ನೀಟ್ನ ಫಸ್ಟ್ ರೌಂಡ್ ಮುಗೀತು, ಸೆಕೆಂಡ್ ರೌಂಡ್ ಮುಗೀತು, ಮಾಪ್ ರೌಂಡ್ ಮುಗೀತು, ಅದಂತ ಕೆಲವು ಸೀಟ್ಸ್ ಬಾಕಿ ಇದಾವೆ ಆರಿಸಿದಾಗ ಆ ಸೀಟ್ಗಳ ಅಲಾಟ್ಮೆಂಟ್ ಕೂಡ ಕೌನ್ಸಿಲಿಂಗ್ ಥ್ರೂನೇ ಆಗುತ್ತೆ. ಕೇದವರೇ ಅಲಾಟ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋದ್ರೆ ಅಡ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಆಗಲ್ಲ. ಓಕೆನಾ? ಸೊ ನೀವು ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಸೀಟ್ ಅನ್ನ ಪಡೆದುಕೊಳ್ಬೇಕು. ಅದಂದ್ರ ಕರ್ನಾಟಕ ರಾಜ್ಯದಲ್ಲಿ 71 ಮೆಡಿಕಲ್ ಕಾಲೇಜಸ್, ಅದಂತರ 45 BDS ಕಾಲೇಜ್ಗಳು ಇದಾವೆ. ನಂತರ ಇವುಗಳಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದಾವೆ ಈಗ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಮುಂದೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ರಿಲೀಸ್ ಮಾಡ್ತಾರಲ್ವಾ ಆವಾಗ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತೆ. ಸೊ ಸೀಟ್ ಮ್ಯಾಟ್ರಿಕ್ಸ್ಗೆ ವೇಟ್ ಮಾಡಿ, ಅಥವಾ ಹಿಂದಿನ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಏನಾದ್ರು ನಮ್ಮ ಚೆಕ್ ಮಾಡಿದ್ರೆ ಜಾಸ್ತಿ ಚೇಂಜಸ್ ಏನಾಗಲ್ಲ. ಓಕೆ, ಅಕಸ್ಮಾತ್ ಚೇಂಜಸ್ ಆದ್ರೆ ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಸೊ ಇದಿಷ್ಟು ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಿ ಮುಂದಿನ ವಿಡಿಯೋನ ಮಾಡಿರ್ತೀವಿ. ಆ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.